ಸಂದೀಶ್ ಪಿ ಜಿ ಅವರು ಈ ಪೋಸ್ಟಿಗೆ ಬರಬೇಕಾದ್ರೆ, ಅಂದರೆ ಅವರು ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಅವರು ಹೋಮ್ ಮಿನಿಸ್ಟ್ರಿಗೆ 50 lakhs ಕೊಟ್ಟು ಅವರು ಈ ಪೋಸ್ಟಿಗೆ ಬಂದಿದ್ದಾರಂತೆ. ಸೊ ನನಗೆ ಅವರು ಆಪ್ಷನ್ ಕೊಟ್ಟಿದ್ದಾರೆ, ನೀನು ನನಗೆ 25 lakhs ಕೊಡು, ಇಲ್ಲ ನೀನು ನನ್ನ ಜೊತೆ ಮಲಗು, ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದಕ್ಕೆ ಒಪ್ಪು. ಹಾಗಾಗಿ ಆವಾಗ ನಿನ್ನ ಗಂಡನ ನಾನು ಬಿಡ್ತೀನಿ, ಇಲ್ಲಾಂದರೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತೇಳಿ ಬೆದರಿಸಿದ್ದಾರೆ, ತುಂಬಾ ಬೆದರಿಸಿದ್ದಾರೆ. ನಾನು ಅವಿತಾ ಅಂಥೇಳಿ, ನನಗೆ ಲಾಸ್ಟ್ August 18 ನಂತರದಿಂದ ತುಂಬ ಸಂದೀಶ್ ಪಿ ಜಿ ಅನ್ನೋರು ಪೊಲೀಸ್ ಇನ್ಸ್ಪೆಕ್ಟರ್, ಮೂಡುಬಿದಿರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತುಂಬ ಹೆರೆಸ್ ಮಾಡ್ತಾಯಿದ್ದಾರೆ. ನನ್ನ ಗಂಡನನ್ನು ಫ್ಯಾಮಿಲಿ ಡಿಸ್ಪ್ಯೂಟ್ ಇಶ್ಯೂಸ್ ಮೇಲೆ ರಿಪೋರ್ಟ್ ಹಾಕೋದಕ್ಕೋಸ್ಕರ ಅವರ ಡ್ರೈವರ್ ಆದ ಅಕ್ಬರನ್ನು ಕಳಿಸಿ, ನೀನು ಬಂದು ನನ್ನ ಜೊತೆ IBಯಲ್ಲಿ ಮಲ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಆ ಥರ ಹೆರೆಸ್ ಕೊಟ್ಟು, ನಾನು ಅದಕ್ಕೆ ಒಪ್ಪದೇ ಇದ್ದಾಗ ಅವನು ಮತ್ತೆ ನನ್ನ ಯಜಮಾನ್ರ ಮೇಲೆ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ, ಫ್ಯಾಮಿಲಿಯವರಿಂದಲೇ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸಿದ್ದಾರೆ. ಅದಾದ ನಂತರ ಈ ಸ್ಟ್ರೆಸ್ಸಿಂದಾಗಿ ಹಸ್ಬೆಂಡಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು. ಆದ ಕಾರಣ ನಾನು ಮತ್ತೆ ಕಮಿಷನರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ACP ಕಾಂಟ್ಯಾಕ್ಟ್ ಮಾಡಿದೆ, ವಿಮೆನ್ಸ್ ಕಮಿಷನ್, IG, ಈ ಥರ ಮುಖ್ಯಮಂತ್ರಿ, ಹಾಗೆ ಹೋಮ್ ಮಿನಿಸ್ಟರ್ ಅವರಂತ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಏನೂ ಪ್ರಯೋಜನ ಆಗ್ತಿಲ್ಲ, ನ್ಯಾಯನೇ ಸಿಗ್ತಾಯಿಲ್ಲ. ತುಂಬಾ ಸಫರ್ ಆಗ್ತಾಯಿದ್ದೀವಿ ಲೈಫಲ್ಲಿ. ಸಣ್ಣ 2 ಮಕ್ಕಳು ಬೇರೆ ಇದ್ದಾರೆ ನಮಗೆ. ಹಾಗಾಗಿ ಏನು ಮಾಡಿದ್ರು ನಮಗೆ, ಎಲ್ಲೂ ಹೋದರೂ ನಮಗೆ ನ್ಯಾಯನೇ ಸಿಗ್ತಾಯಿಲ್ಲ. ಆಮೇಲೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಊರಲ್ಲೇ ಹುಡುಗಿಯರೆಲ್ಲ ನನ್ನ ಜೊತೆ ಇದ್ದಾರೆ, ನನಗೊಂದು 100-200 ಜನ ಹುಡುಗಿಯರ ಪರಿಚಯ ಇದ್ದಾರೆ, ಅವರೆಲ್ಲ ನನ್ನ ಜೊತೆ ಇದ್ದಾರೆ. ಹಾಗಾಗಿ ನೀನು ಸಹ ನನ್ನ ಜೊತೆ ಸೇರು, ನಿನ್ನ ಗಂಡನಿಗೆ ಯಾವೆಲ್ಲ ಹುಡುಗಿಯರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರೆಲ್ಲ ನನ್ನ ಜೊತೆ ಇದ್ದಾರೆ, ಹಾಗಾಗಿ ನೀನು ನನ್ನ ಜೊತೆ ಬಂದುಬಿಡು, ಆವಾಗ ನಿನ್ನ ಗಂಡನಿಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ, ನಾನೇನು ಮಾಡೋದಿಲ್ಲ, ಅವ್ರನ್ನ ಬಿಟ್ಬಿಡ್ತೀನಿ. ಆ ಥರ ಎಲ್ಲ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಯಾರೋ 3-4 ಜನ ರೌಡಿ ಡ್ರಗ್ ಪೆಡ್ಲರ್ ಇದ್ದಾರೆ, ಅವ್ರ ಹತ್ರ ಹೇಳಿಸಿ ನಿನ್ನ ಮರ್ಯಾದೆ ಎಲ್ಲ ತೆಗಿತೀನಿ, ಊರಲ್ಲೆಲ್ಲ ಹೆಸರು ಹಾಳು ಮಾಡ್ತೀನಿ ಅಂತೇಳಿ ತುಂಬ ಹೆರೆಸ್ ಮಾಡ್ತಿದ್ದಾರೆ ನಮ್ಮನ್ನು. ಏನು ಮಾಡೋದು, ನಮ್ಮ ಮನೆಯಲ್ಲಿ ನಾವಿರೋದೇ 4 ಜನ, ಆದ ಕಾರಣ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ. ಹಸ್ಬೆಂಡ್ ಬೇರೆ ಇವಾಗ ಊರಲ್ಲಿಲ್ಲ, ಅಂದರೆ ಅವ್ರು ಬೇರೆ ನಿಲ್ತಾ ಇದ್ದಾರೆ. ಇವರ ಕಿರಿಕಿರಿಂದಾಗಿ ಅವ್ರಿಗೆ ಮನೇಲಿ ನಿಲ್ಲೋಕ್ಕೂ ಆಗ್ತಿಲ್ಲ, ತುಂಬ ಕಷ್ಟ ಕೊಡ್ತಿದ್ದಾರೆ ನಮ್ಗೆ.